ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಏರಿದಾಗಿನಿಂದಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಅನ್ನೋದು ಚಾಲ್ತಿಯಲ್ಲಿದೆ. 2.5 ವರ್ಷ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಮೊದಲಿಗೆ ಇಬ್ಬರು ನಾಯಕರು ಒಪ್ಪಿಕೊಂಡಿದ್ರು ಅನ್ನೋ ಮಾಹಿತಿ ರಾಜಕೀಯ ವಲಯದಲ್ಲಿ ನಾವೆಲ್ಲರೂ ಮೊದಲಿಂದ ಕೇಳ್ತಾ ಬಂದಿರೋ ಸಂಗತಿ. ಕಳೆದ ವರ್ಷ ಸರ್ಕಾರ 2.5 ವರ್ಷ ಪೂರೈಸೋ ಹೊತ್ತಿಗೆ ಸಿದ್ದರಾಮಯ್ಯನವರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರದ ಬಹಳ ದೊಡ್ಡ ಚರ್ಚೆನೇ ನಡೆದಿತ್ತು. ಅದರ ನಂತರ ಚರ್ಚೆಯನ್ನು ಮುಂದುವರೆದಿತ್ತು. ಮತ್ತೀಗ ಅದು ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿರೋದು ಸರ್ಕಾರ 3 ವರ್ಷಗಳನ್ನು ಪೂರೈಸೋ ಸಮಯ ಹತ್ತಿರದಲ್ಲಿರುವಾಗ. ಈ ಬಾರಿ ಇದು ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರುವಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಅಧಿಕಾರವನ್ನ ಬಿಟ್ಕೊಡೋದಿಲ್ಲ ಅಂತಾನೂ ಹೇಳದೆ ಮೌನಕ್ಕೆ ಜಾರಿರೋದು ಯಾವುದಾದ್ರೂ ಒಂದು ಬದಲಾವಣೆಗೆ ವೇದಿಕೆ ಸಿದ್ಧವಾಗಿದೆಯಾ ಅನ್ನೋ ಅನುಮಾನವನ್ನ ಮತ್ತಷ್ಟು ಮೂಡಿಸ್ತಾ ಇದೆ. ಈ ನಡುವೆ ಅಹಿಂದ ನಾಯಕರುಗಳಾದ ಎಚ್.ಸಿ. ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಹುದ್ದೆಯಿಂದ ಇಳಿಸಿದ್ರೆ ತಮ್ಮ ಭವಿಷ್ಯದ ಚಿಂತೆಯಲ್ಲಿ ಈ ನಾಯಕರುಗಳಿದ್ದಾರೆ. ತಮ್ಮ ಸ್ಥಾನಮಾನ ಏನು ಅನ್ನೋ ಬಗ್ಗೆ ಮಾತುಕತೆಗಳು ನಡೆದಿದೆ. ಪ್ರತಿ ಬಾರಿಯಂತೆ ಈ ಬಾರಿನೂ ಕೂಡ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅಂತಂದ್ರೆ ಅಧಿಕಾರ ಹಸ್ತಾಂತರದ ಚರ್ಚೆ ಸಂದರ್ಭದಲ್ಲಿ ಬರುತ್ತಲ್ಲ ದಲಿತ ಸಿಎಂ ಬೇಡಿಕೆ, ಈ ಬಾರಿ ಕೂಡ ಅದಿದೆ, ಆದರೆ ಸ್ವಲ್ಪ ಭಿನ್ನವಾಗಿದೆ. ಈ ವಿಚಾರದ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಸಿಎಂ ಪ್ರಶ್ನೆಗೆ ಉತ್ತರಿಸ್ತಾ ಸೋನಿಯಾ ಗಾಂಧಿ ಅವರು ಏನು ಹೇಳ್ತಾರೋ ಅದನ್ನ ಮಾಡ್ತೀನಿ ಎನ್ನುವ ಮುಖಾಂತರವಾಗಿ ತಾವು ಹುದ್ದೆಯಿಂದ ದೂರ ಉಳಿಯೋಕೆ ಅಥವಾ ಹುದ್ದೆಗೆ ಹತ್ತಿರ ಆಗಿದ್ದೀನಿ ಅಂತ ಯಾವುದನ್ನು ಸ್ಪಷ್ಟವಾಗಿ ಹೇಳದೆ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಆದರೆ ಎಲ್ಲೂ ಕೂಡ ಅವರು ಆ ಸಾಧ್ಯತೆಯನ್ನ ನೇರವಾಗಿ ನಿರಾಕರಿಸದೇ ಇರೋದು ಹೊಸದೊಂದು ರಾಜಕೀಯ ಸಾಧ್ಯತೆಯ ಕಡೆಗೆ ಬೆರಳನ್ನ ಮಾಡಿದೆ. ಮತ್ತು ಈ ಬೆಳವಣಿಗೆಯನ್ನ ಅಂದ್ರೆ ಖರ್ಗೆ ಅವರೇನಾದರೂ ಮುಖ್ಯಮಂತ್ರಿ ಆಗೋದಾದ್ರೆ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯೂ ಆಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರೋದು ಬಹಳ ಮುಖ್ಯವಾದ ಸಂಗತಿ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹಲವರು ಬಯಸ್ತಿರುವ ನಿಜವಾದ ಬಯಕೆನೋ ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನ ಅಧಿಕಾರದಿಂದ ಹೊರಗಿಡುವ ಮತ್ತೊಂದು ಪ್ರಯತ್ನದ ಭಾಗನ ಅನ್ನೋದು ಚರ್ಚೆ ವಿಚಾರ. ಮುಖ್ಯಮಂತ್ರಿ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ ಅಗತ್ಯವಾಗಿರುವ ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಹಾನಿಯಾಗದಂತೆ, ಸರ್ಕಾರಕ್ಕೆ ತೊಂದರೆ ಆಗದಂತೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿರಿಸಿಕೊಂಡು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಅನೇಕ ಹಿರಿಯ ಶಾಸಕರಿಗೆ ಅವಕಾಶವನ್ನು ಕೊಡಬೇಕಿದೆ. ಜೊತೆಗೆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರನ್ನೂ ಒಳಗೊಂಡು ತೀರ್ಮಾನ ತೆಗೆದುಕೊಳ್ಬೇಕು. ಇಬ್ಬರೂ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮುಖ್ಯ ಅನ್ನೋದು ಹೈಕಮಾಂಡ್ ನಾಯಕರಿಗೆ ತಿಳಿಯದೇ ಇರೋ ವಿಚಾರ ಏನಲ್ಲ. ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಡೆ ಬಹಳ ಮುಖ್ಯವಾಗಿರುತ್ತೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತೀವಿ ಎನ್ನುವ ಪಕ್ಷ ನಿಷ್ಠೆಯ ಮಾತುಗಳನ್ನ ಅಂದಿಗೂ ಇಂದಿಗೂ ಆಡ್ತಿರುವ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಶ್ರಮಕ್ಕೆ ಕೂಲಿ ಕೇಳ್ತಿದ್ದಾರೆ. ಮತ್ತು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಈ ಮಾತುಕತೆ ಆಗಿತ್ತು ಅಂತ ಅವರು ಹಲವು ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಅದೇ ಮಾತನ್ನು ಅವರು ಹೈಕಮಾಂಡ್ ನಾಯಕರಿಗೆ ನೆನಪಿಸಿದ್ದಾರೆ. ತಮಗ್ ಸಿಗಬೇಕಾದ ಹಕ್ಕು ಮತ್ತು ಪಾಲನ್ನ ಕೊಡಿ ಅನ್ನೋದಷ್ಟೇ ಅವರ ವಾದ. ಈ ವಾದವನ್ನು ಒಪ್ಪುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇದ್ರೂ ಕೂಡ ಒಂದು ವೇಳೆ ಬದಲಾವಣೆ ಮಾಡಿದ್ರೆ ಅದು ಪಕ್ಷದ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಅದಕ್ಕೆ ಆತಂಕ ಇದೆ. ಒಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅನೇಕ ನಾಯಕರ ಹೇಳಿಕೆಯಂತೆ ಸರಿಯಾದ ಸಂದರ್ಭದಲ್ಲಿ ತೀರ್ಮಾನ ಆಗಲಿದೆ ಎನ್ನುವ ಅವರ ಹೇಳಿಕೆಗಳು ಮೇ 15ರ ಹೊತ್ತಿಗೆ ಅಥವಾ ಮೇ ತಿಂಗಳ ಅಂತ್ಯದ ಹೊತ್ತಿಗೆ ಒಂದು ಸೂಕ್ತ ತೀರ್ಮಾನವನ್ನ ಈ ಬಾರಿ ಹೈಕಮಾಂಡ್ ತೆಗೆದುಕೊಳ್ಳಬಹುದು ಅನ್ನೋದನ್ನೇ ಸೂಚಿಸ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡೋದಕ್ಕೂ ಸಿದ್ಧ ಅಂತ ಅವರ ಆಪ್ತ ರಾಜಣ್ಣನವರು ಹೇಳಿರೋದು ಇಲ್ಲಿ ಗಮನಿಸಬೇಕಾದಂತ ಅಂಶ. ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಹೈಕಮಾಂಡ್ ಹೇಳಿದ್ದಕ್ಕೆ ಬದ್ಧ ಅಂತಾನೆ ಹೇಳ್ತಾ ಬಂದಿದ್ದಾರೆ. ಅವರ ಮಹತ್ವಾಕಾಂಕ್ಷಿಯ ವಿಚಾರಗಳಲ್ಲಿ ಒಂದಾದ ಒಳ ಮೀಸಲಾತಿಯನ್ನ ಹಾಗೋ ಹೀಗೋ ಅಂತಿಮವಾಗಿ ಬಗೆಹರಿಸಲಾಗಿದೆ. ಆದರೆ ಹಿಂದುಳಿದ ವರ್ಗದ ಇಲಾಖೆಯಿಂದ ನಡೆಸಿರುವ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿ ಇನ್ನೂ ಬಹಿರಂಗ ಆಗಿಲ್ಲ ಮತ್ತು ಜಾರಿಯ ಮಾತು ದೂರ ಇದೆ. ಸಿದ್ದರಾಮಯ್ಯನವರು ಅಹಿಂದವನ್ನೇ ರಾಜಕೀಯವನ್ನಾಗಿ ಮಾಡಿಕೊಂಡ ಬಂದ ಸಂದರ್ಭದಲ್ಲಿ ಹುದ್ದೆಯಿಂದ ನಿರ್ಗಮಿಸ್ತಾರ. ಹಾಗೆ ನಿರ್ಗಮಿಸಿದ್ದೇ ಆದಲ್ಲಿ ಈ ಸಮೀಕ್ಷೆ ಕಥೆ ಏನು? ಅದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸದೆ ಹೋದ್ರೆ ಅವರು ಆ ವರ್ಗಕ್ಕೆ ಮಾಡುವ ನಿಜವಾದ ಅನ್ಯಾಯ ಅಲ್ವಾ? ಅವರ ಮೊದಲ ಅವಧಿಯಲ್ಲೂ ಕಾಂತರಾಜು ಆಯೋಗದ ವರದಿಯನ್ನ ಸ್ವೀಕಾರ ಮಾಡದೆ ಅತಂತ್ರ ಮಾಡಿದ್ರು. ಈ ಬಾರಿ ಕೂಡ ಅದನ್ನೇ ಮಾಡ್ತಾರ? ಅವರ ಆಪ್ತರೇ ಹೇಳುವಂತೆ ಹಿಂದಿರುವ ಸಿದ್ದರಾಮಯ್ಯನವರು ಈಗಿಲ್ಲ, ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ತಿಲ್ಲ ಮತ್ತು ತಮ್ಮ ಬೆಂಬಲಿಗರ ಬೆಂಬಲಕ್ಕೆ ನಿಲ್ತಿಲ್ಲ ಎನ್ನುವ ಮಾತಿನ ಜೊತೆಗೆ ತಮ್ಮ ಹಿಂದಿನ ರಾಜಕೀಯ ಘೋಷಣೆಗೂ ಬದ್ಧರಾಗಿಲ್ಲ ಅನ್ನುವ ಆರೋಪವನ್ನು ಹೊತ್ಕೊಳ್ಬೇಕಾಗಬಹುದು. ಏನೇ ಆದರೂ ಜನರ ಸಮಸ್ಯೆ ನೂರಾರಿದೆ. ಒಂದು ಸರ್ಕಾರ ಎಷ್ಟು ಸಂಖ್ಯಾಬಲವನ್ನು ಹೊಂದಿದೆ ಅನ್ನೋದು ಮುಖ್ಯ ಆಗೋದಿಲ್ಲ, ಎಷ್ಟು ಸ್ಥಿರವಾದ ಆಡಳಿತವನ್ನು ಕೊಡ್ತಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. 136 ಶಾಸಕರ ಬೆಂಬಲ ಇದ್ರೂ ಕೂಡ ಸ್ಥಿರವಾದ ಸರ್ಕಾರವನ್ನ ಈ 3 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದೆ ಅಂತ ಅನ್ಸೋದೇ ಇಲ್ಲ. ಇದೇ ದೊಡ್ಡ ವಿಪರ್ಯಾಸ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.